ಇದನ್ ಚೆಕ್ ಮಾಡು. ಏನೋ ಮದ್ವೆ ನಿಂತೋಯ್ತಲ್ಲ ಅಂತ ನಿನ್ನ ಆಫೀಸಿಗೆ ಕೆಲ್ಸಕ್ಕೆ ಸೇರಿದ್ರೆ 1 ನಿಮಿಷನೂ ಬಿಡು ಕೊಡದೆ ಬೆಂಡ್ ಎತ್ತುತ್ತಾ ಇದೆಯಲ್ಲ. ಮತ್ತೆ ನಿನ್ನ ಸುಮ್ನೆ ಕುರಿಸ್ಬಿಟ್ಟು ಸಂಬಳ ಕೊಡಕ್ಕೆ ಇದೇನ್ ಗವರ್ಮೆಂಟ್ ಆಫೀಸಾ? ಸರಿ ಟೈಮ್ ಆಗೋಯ್ತು, ಬೇಗ ಫೈಲ್ ರೆಡಿ ಮಾಡಿ. ಅಲ್ವೇ, ನಾವ್ ಹೋಗ್ತಾ ಇರೋದು ನಮ್ಮ ಆಫೀಸ್ಗೆ. ಸ್ವಲ್ಪ ಲೇಟ್ ಆಗೋದ್ರೆ ಏನೇ ಆಗುತ್ತೆ? ಏನೂ ಆಗಲ್ಲ, ನಮ್ ಕಾರ್ಗಳೆಲ್ಲ ಗೋಡೌನ್ ಅಲ್ಲೇ ಇರುತ್ತೆ ಅಷ್ಟೇ. ಹಾಯ್ ಹಾಯ್. ಶಾಂತಿ ಅಂದ್ರೆ ನಾನೇ. ಓಹೋ, ನಮ್ಮ ಮಾವನ್ನ ಅವ್ರ ಡ್ಯಾಡಿಯಿಂದ ದೂರ ಮಾಡಿದ್ದು ನೀವೇನಾ? ಬೈ ದ ವೇ, ಐ ಆಮ್ ಪ್ರೀತಿ. ಯಾರದು? ಯಾರು? ವಾವ್, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಯಾವಾಗ ಬಂದೆ? ಇವತ್ತೇ ಬಂದೆ. ಗುಡ್, ವೆರಿ ಗುಡ್. ವಾಯ್ಸ್ ಕೇಳಿದ ಕೂಡ್ಲೆ ಗುರ್ತು ಹಿಡಿದ್ಬಿಟ್ಟಿಯಲ್ಲ. ವಾಯ್ಸ್ ಅದು ನಾಯ್ಸ್. ಒಂದ್ಸಲ ಕೇಳಿದ್ರೆ ಸಾಕು, ಸಾಯವರೆಗೂ ಮರೆಯಕ್ಕಾಗಲ್ಲ. ನನ್ ಫ್ರೆಂಡ್ಸ್ ಹೇಳ್ತಾರೆ ನನ್ ವಾಯ್ಸ್ ಕೋಗಿಲೆ ತರ ಅಂತ. ಕೋಗಿಲೆಗೆ ಅಷ್ಟು ಕೆಟ್ಟದಾಗಿರುತ್ತೆ ವಾಯ್ಸು. ಹೋಗೋಣ ಬಾ. ಓಕೆ ಓಕೆ. ಬೆಳಿಗ್ಗೆಯಿಂದ ನಿನ್ನ ಹತ್ರ ಒಂದ್ ವಿಷಯ ಹೇಳ್ಬೇಕು ಅಂತ ಇದ್ದೆ, ಬೇಜಾರ್ ಮಾಡ್ಕೋಬೇಡ. ಆ ಹುಡುಗಿ ಮನೇಲಿ ಆನಂದ್ ಸರ್ ಜೊತೆ ಒಂಥರ ನಡ್ಕೊಳ್ತಾ ಇದ್ಲು ಅಂತ ನಿಂಗೆ ಅನ್ಸ್ಲಿಲ್ವಾ? ಅದನ್ ಕಟ್ಕೊಂಡು ನನ್ಗೇನೇ ಆಗ್ಬೇಕು ಅಂದ್ರೆ ಅವಳು ಅವ್ರ ಜೊತೆಲಿ ಕ್ಲೋಸ್ ಆಗಿ ಮೂವ್ ಮಾಡ್ತಾ ಇದ್ರು, ನಿಂಗೇನು ಅನ್ಸ್ತಾ ಇಲ್ವಾ? ಏನ್ ಅನ್ನಿಸ್ಬೇಕು? ಅದೇ ಕಣೆ, ರಾಮನ್ನ ಶೂರ್ಪನಕ್ಕೆ ಟ್ರೈ ಮಾಡಿದಾಗ ಸೀತೆಗೆ ಅನ್ಸುತ್ತಲ್ಲ, ಹಾಗೆ ನಿಂಗೂ ಏನಾರು ಅನ್ಸಿರ್ಬೇಕಲ್ಲ. ನೀನು ಮೊದ್ಲು ಕಾದಂಬರಿಗಳನ್ನ ಓದೋದನ್ನ, ಟಿವಿ ಸೀರಿಯಲ್ ನೋಡೋದನ್ನ ನಿಲ್ಸಿ ಆದಷ್ಟು ಬೇಗ ಮದ್ವೆ ಮಾಡ್ಕೊ. ಈಗ ಕೆಲ್ಸ ನೋಡು, ಹೋಗು. ಸರಿ ಬಿಡಮ್ಮ, ಇಂಜೆಕ್ಷನ್ ತಗೊಳ್ಳೋ ರೋಗಿಗಿಲ್ಲದ್ ನೋವು ಡಾಕ್ಟ್ರಿಗೆ ಯಾಕೆ? ನಿಂಗೆ ಆ ಫೀಲಿಂಗ್ ಇಲ್ಲ ಅಂದ್ಮೇಲೆ ನಂಗೆ ಯಾಕೆ? ಹಾಲ್ ತಗೊಳ್ರಿ. ಥ್ಯಾಂಕ್ ಯು. ಶ್ರೀಲಂಕಾದಲ್ಲಿ ನಮ್ ಕಾಲೋನಿಗೆ ಬಾಂಬ್ ಬನ್ನಿ ಬನ್ನಿ, ಎಲ್ಲ ಪಟಾಕಿ ಹೊಡೆಯೋಣ, ಬನ್ನಿ ಹೋಗಂದ್ರೆ ಬನ್ನಿ ಬನ್ನಿ. ಯಾಕೆ ಹಾಕ್ಬಾರ್ದು? ಅದು ಹೆಂಗೇ ಆಗುತ್ತೆ? ಪಟಾಕಿ ಚಿತ್ರ ಆಗುತ್ತೆ. ನವೆಂಬರ್ ತಿಂಗಳಲ್ಲಿ ಬರೋದು ದೀಪಾವಳಿ. ಓಹೋ, ನವೆಂಬರ್ ಅಲ್ಲೇ ದೀಪಾವಳಿ ಆಚರಿಸಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ? ಬಾವಾ, ಅದಕ್ಕೆ ನನಗೆ ಜನರಲ್ ನಾಲೆಜ್ ಕಮ್ಮಿ ಅನ್ನೋದು. ಜನರಿಗೆ ನಾಲೆಡ್ಜೇ ಕಮ್ಮಿ ಕಡೆ. ಬಾವಾ, ನರಕಾಸುರ ಸತ್ತಿದ್ದು ನವೆಂಬರ್ ಅಲ್ಲಿ, ಫೆಬ್ರವರಿ ಅಲ್ಲ. ಓಹೋ, ನರಕಾಸುರ ನವೆಂಬರ್ ಅಲ್ಲೇ ಸಾಯ್ತೀನಿ ಅಂತ ನಿನಗೆ ಎಷ್ಟು ಡೀಲ್ ಹೇಳಿದ್ನಾ? ಡಿಸಿಪ್ಲಿನ್, ಶಿಸ್ತು, ಅದನ್ನ ಹೇಳ್ತಾರೆ. ಸುಮ್ಮನಿರು. ನೋ ಜೋಕ್ಸ್. ಚಟಾಕಿ ಹಾರಿಸುವಾಗ ಪಟಾಕಿ ಹಾರಿಸಬಾರ್ದು, ಪಟಾಕಿ ಹಾರಿಸುವಾಗ ಚಟಾಕಿ ಹಾರಿಸಬಾರ್ದು. ಅದಕ್ಕೆ ಪಟಾಕಿ ಹಾರಿಸ್ತಿರೋದು. ಯಾವಾಗ ಯಾವಾಗ ಯಾವ್ದಾದ್ರು ಮಾಡ್ಬೇಕು ಅವಾಗ್ಲೇ ಮಾಡ್ಬೇಕು. ನವೆಂಬರ್ ಅಲ್ಲೇ ದೀಪಾವಳಿ ಆಚರಿಸ್ಬೇಕು. ಇಡೀ ಇಂಡಿಯಾದವ್ರು ಏನು ಮಾಡ್ತಾರೆ ಅದನ್ನೇ ನಾನ್ ಮಾಡ್ಬೇಕಾ? ನಾನು ಏನ್ ಮಾಡಿದ್ರು ಅದನ್ನ ಇಂಡಿಯಾದವರೆಲ್ಲ ಮಾಡ್ತಾರ? ಈ ಕಡೆ ನಾನೀಗ ಇದಕ್ ಹೋಗ್ಬೇಕು, ಹಂಗಾದ್ರೆ ಇಡೀ ಇಂಡಿಯಾದವ್ರು ಹೋಗ್ಬಿಡ್ತಾರ? ನನಗೆ ಈ ಮನೆ ಇಷ್ಟ ಇಲ್ಲ, ಕೆಡುತ್ತೀನಿ. ಇಡೀ ಇಂಡಿಯಾ ಎಲ್ಲ ಕೆಡು ಬಿಡ್ತಾರ? ನಾನು ಫ್ಯಾಮಿಲಿ ಪ್ಲಾನಿಂಗ್ ಮಾಡಿಸ್ಕೊತೀನಿ, ಇಡೀ ಇಂಡಿಯಾ ದೇಶದಲ್ಲಿ ಎಲ್ಲರೂ ಮಾಡಿಸ್ಕೊಂಡ್ಬಿಡ್ತಾರ? ನಾನು ನನ್ ರೂಲ್ಸ್ ಪ್ರಕಾರನೇ ಬದುಕೋದು. ನನ್ನ ಜೇಬಲ್ಲಿ ಯಾವತ್ ದುಡ್ಡಿರುತ್ತೋ ಅವತ್ತೇ ದೀಪಾವಳಿ. ನಾನು ಮನಸ್ಸು ಮಾಡಿದ್ರೆ ನೀ ಕೂತ್ಕೋಬೇಕು ಅಂದ್ರೂ ಉಡಾಯಿಸ್ಬಿಡ್ತೀನಿ. ನಿಮ್ಗೆ ಅಯ್ಯೋ ದೇವ್ರೆ, ನೀನ್ ಯಾವಾಗ್ಲಾರು ಹಬ್ಬ ಮಾಡ್ಕೊಳಯ್ಯ, ಯಾಕೆ ಅಂತ ಹೇಳಿದ್ರು ಮೆಟ್ಟ ನೋಡಿ. ಹಾಯ್ ಮಾವಾ. Okay, I'll speak to you later. May I come in? Come in. Sit down. ಏನ್ ಸಮಾಚಾರ? ಹೇಳ್ತೀನಿ, ಮೊದ್ಲು ನಿನ್ ಸ್ಟಾಫ್ಗೆಲ್ಲ ಸ್ಟಾರ್ ಟಿವಿ ಕನೆಕ್ಷನ್ ಹಾಕ್ಸು. ಸ್ಟಾರ್ ಟಿವಿನ ಯಾಕೆ? ವೈ? ಮತ್ತೆ
ಚಿಕ್ಕ ಚಿಕ್ಕ ಎಕ್ಸ್ಪೋಸ್ಗೆ ಹೇಗೆ ಎಕ್ಸ್ಪ್ಲೋರ್ ಆಗೋದ್ರು? ಮತ್ತೆ ಈ ನಿನ್ ಅವತಾರ ನೋಡಿದ್ರೆ ಕಾನ್ವೆಂಟ್ ಹೋಗೋ ಹುಡುಗಾನು ಕಣ್ಣೊಡಿತಾನೆ. ಸರಿ ಸರಿ, ಕ್ಲಬ್ ಹೋಗೋಣ ಬಾ. ನೋನು ಆಫೀಸ್ ನಲ್ಲಿ ಕೆಲಸ ಇದೆ, ಬೇಕಾದ್ರೆ ನೀ ಹೋಗು. ಈಗ ನನ್ ಜೊತೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಇಡೀ ಸ್ಟಾಫ್ ಕೆಲ್ಸ ಮಾಡೋದ್ ನಿಲ್ಸಿ ನನ್ ಕಡೆನೆ ನೋಡ್ತಿರ್ಬೇಕು. ಹಾಗ್ ಮಾಡ್ತೀನಿ ನೋಡಿ. ಬೇಡ ಬೇಡ ಬೇಡ, ಆ ಕಷ್ಟ ತಗೋಬೇಡ, ನಾ ಬರ್ತೀನಿ. ಓಕೆ, ದಟ್ಸ್ ಲೈಕ್ ಅ ಗುಡ್ ಇರು ಬರ್ತೀನಿ. ओपन द गेट। सर गेट का सामने कार खड़ा नहीं सकते साहब, आप बाजू में खड़ा रखिए। उधर क्या? अच्छा अच्छा साहब। ए प्रीति, ಯಾಕೆ ಮಳೆ ನಿಂತಿದ್ಯಾ? ಕಮ್ ಇನ್. Come on Baba, come on, please. Let's enjoy. Wow. ನಿನ್ನ ಬುದ್ಧಿ ಕೆಟ್ಟಿದ್ಯಾ? ಮಳೆ ನೆನೆದ್ರೆ ಜ್ವರ ಬರುತ್ತೆ. I don't mind. But I might. Come on. ಮತ್ತೆ ಈ time ಬಾಯ್ಲಿ. ಸಿಗಲ್ಲ. Come on. What's so beautiful? Oh, bye. वेलकम सर। Yes, Mr. Towers. Thank you. Welcome. ತಲೆ ಒರೆಸ್ಕೊ. Excuse me sir। Yeah. Thank you। Order please। ಏನ್ ತಗೋತೀಯಾ? As you like. ಬಿಸಿ ಬಿಸಿಯ ಕಾಫಿ? Wow. Oh sir, better। Candle please। Sir। Thanks. ಏ ಪ್ರೀತಿ, ಚಿಕ್ಕ ಮಕ್ಕಳ ಕ್ಯಾಂಡಲ್ ಉತ್ಕೊಂಡು. Just wait, Mava. Hey. I will show you something. ಏನು ಏನು? Hey, what is that? What is that? You won't understand. Take this. Put it on my face. Thanks. ಅಂತೂ ನಮ್ಮ ಅತ್ತೆ ಮನೆವರೆಗೂ ಬಂದ್ ಹಾಗಾಯ್ತು. ಯಾಕ್ ಮಾವ, ಒಳಗ್ ಬಾ. ಸೀತೆಗೆ ಲಕ್ಷ್ಮಣ ರೇಖೆ ಹಾಕಿದಾಗೆ ಶಾಂತಿ ಕೂಡ ಯಾವ್ದಾದ್ರೂ ರೇಖೆ ಹಾಕಿದಾಳ? ಬಾ ಮಾವ. ಅವನು ಬರಲ್ಲಮ್ಮ. ಅವನಿಗೆ ಆ ಅನಾಥ ಮಕ್ಕಳ ಮೇಲಿರೋಷ್ಟು ಪ್ರೀತಿ ಮಗನಿಂದ ದೂರ ಆಗಿರೋ ಈ ತಾಯಿ ಮೇಲಿಲ್ಲಮ್ಮ. ಮಾತಾಡು. ನಿನಗೂ ನಿಮ್ ತಂದೆಗೆ ಆಗದೆ ಇರಬಹುದು, ಆದ್ರೆ ಮಧ್ಯದಲ್ಲಿ ಸಿಕ್ಕಾಕೊಂಡಿರೋ ನಾನೇನು ಪಾಪ ಮಾಡಿದ್ನೋ? ಮನೆ ಒಳಗೆ ಬಂದು ಬಾಯಿ ತುಂಬಾ ಅಮ್ಮ ಅಂತ ಒಂದು ಸಲ ಕರೆದ್ರೆ ನಿನ್ ಗೌರವ ಕಮ್ಮಿ ಆಗುತ್ತೇನೋ? ಅಪ್ಸೆಟ್ ಆಗ್ಬೇಡಿ ಅತ್ತೆ. ಮನೆ ಕಡೆನೆ ತಿರುಗಿ ನೋಡ್ದವ್ರನ್ನ ಮನೆ ಬಾಗಿಲ್ವರೆಗೂ ಕರ್ಕೊಂಡ್ ಬಂದಿದೀನಿ ಅಂದ್ಮೇಲೆ ನಾಳೆ ಮೇನ್ ಬೆಡ್ರೂಮ್ ವರ್ಗೂ ಕರ್ಕೊಂಬರ್ದೆ ಹೋದ್ರೆ ನಾನು ನಿಮ್ ಸೊಸೆನೇ ಅಲ್ಲ. ಡೋಂಟ್ ವರಿ ಅತ್ತೆ. ರೀ ಕಾಫಿ, ರೀ ಕಾಫಿ, ರೀ. ಹಲೋ ಡಾಕ್ಟರ್. ಬನ್ನಿ ಡಾಕ್ಟರ್, ಬನ್ನಿ. ಈ ಮೆಡಿಸಿನ್ಸ್ ಯೂಸ್ ಮಾಡಿ. ನೋ ಪ್ರಾಬ್ಲಮ್, ನಥಿಂಗ್ ಟು ವರಿ. ಥ್ಯಾಂಕ್ ಯು ಡಾಕ್ಟರ್. ಬರ್ತೀನಮ್ಮ. ಸರಿ. ಹಲೋ, ಪ್ರೀತಿ ಸ್ಪೀಕಿಂಗ್. ಫೋನ್
ನಮ್ಮ ಮಾವನ್ ಕೊಡು. ಅವರು ಮನೇಲಿಲ್ಲ, ಹೊರಗಡೆ ಹೋಗಿದ್ದಾರೆ. ಶಾಂತಿ, ಶಾಂತಿ. ಇದೇನಿದು, ಇವತ್ತು ಆಫೀಸ್ಗೆ ಹೊರಟ್ಬಿಟ್ಟಿದ್ದೀರಾ? ಇವತ್ತು ನಾನು ಆಫೀಸ್ಗೆ ಹೋಗದಿದ್ರೆ ಪೆಂಡಿಂಗ್ ಕೆಲಸ ಯಾವಾಗ ಮುಗಿಸೋದು? ಸರಿ, ಹಾಗಿದ್ರೆ ಸಂಜೆ ಬೇಗ ಬಂದ್ಬಿಡಿ. ವೈ? ಎನಿ ಅರ್ಜೆಂಟ್ ವರ್ಕ್? ಇವತ್ತು ಫ್ರೈಡೆ. ಓ ಮೈ ಗಾಡ್, ಐ ಆಮ್ ಸಾರಿ. ಮಕ್ಕಳು ಕರ್ಕೊಂಬರ್ಬೇಕು. ಓಕೆ, ಬಾಯ್. ಸ್ವಲ್ಪ ಸುಮ್ಮನೆ ಇರ್ತೀರಾ? ಓಹೋ ಅಮ್ಮ ತಾಯಿ, ನೀವು ಇಲ್ಲೇ ಇದ್ದೀರಾ? ನಿಮ್ ಗಂಡ ಒಳ್ಳೆ ಕೆಲಸ ಮಾಡಿದ್ನಮ್ಮ. ದೀಪಾವಳಿ ಹಬ್ಬ ಮಾಡ್ತೀನಿ ಅಂತ ಮಾಡಿದ ತರಲೆ ಕೆಲಸದಲ್ಲಿ ನಮ್ ಮಿಲಿಟರಿ ಬಾವ ಹಾಸ್ಪಿಟಲ್ ಸೇರಂಗಾಯ್ತು. ಈಗ ಹೆಂಗಿದ್ದಾನೆ ಬಾವ? ಹೆಂಗಿರೋದ? ಆ ಪಟಾಕಿ ಎಫೆಕ್ಟ್ ನಿಂದ ಅವನು ಪುರುಷತ್ವನೇ ಕರ್ಕೊಂಡ್ಬಿಟ್ಟಿದ್ದಾನೆ. ಈ ವಿಷಯ ಗೊತ್ತಾದ ತಕ್ಷಣ ಅವನು ಹೆಂಡತಿನ ಓಡೋಗ್ಬಿಟ್ಟಿದ್ದಾಳೆ. ಬಾವ ನಡಿ ಬಾವ, ನೋಡ್ಕೊಂಡ್ ಬನ್ನಿ ಬನ್ನಿ ಬನ್ನಿ, ಕಮ. ಏನ್ ಹಾಗೆ ನೋಡ್ತಾ ಇದೀಯಾ? ನೀನು ನೋಡ್ತಾ ಇದ್ರೆ ನನಗ್ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಟೈಮ್? ಓ ಮೈ ಗಾಡ್, ಕಮ್ ಆನ್, ಲೆಟ್ಸ್ ಗೋ. ಎಲ್ಲಿಗೆ? ನನಗೆ ಅರ್ಜೆಂಟ್ ಕೆಲಸ ಇದೆ. ನೋಡು, ನಾನ್ ನಿನಗೋಸ್ಕರ ಅಮೆರಿಕಾಯಿಂದ ಬಂದಿದ್ದೀನಿ, ಆದ್ರೆ ನಿನಗೆ ನನ್ ಜೊತೆ ಐಸ್ ಕ್ರೀಮ್ ತಿನ್ನಕ್ಕೂ ಟೈಮ್ ಇಲ್ವಾ? ಕಮ್ ಆನ್ ಸಿಡಾಮ್. ಇವತ್ ನಾನು ನಿನ್ ಸುಮ್ನೆ ಬಿಡಲ್ಲ. ಓ ಮೈ ಗಾಡ್. ಮಳೆ ನೀರು ಹಾಗೆ ಕಾಡ್ತಾ ಇಲ್ಲ ಕಣೆ, ಒಳಗಡೆ ಕುತ್ಕೊಳ್ಳೋಣವಾ? ಏ, ಮಮ್ಮಿ ಡ್ಯಾಡಿ ಬಂದ್ರೆ ನಾವೆಲ್ಲಿದ್ದೀವಿ ಅಂತ ಗೊತ್ತಾಗಲ್ಲ ಕಣೋ. ಮಂಜು, ಶ್ರೀರಾಮ್, ಎಷ್ಟು ನೆನ್ಬಿಟ್ಟಿದ್ದೀರೋ? ಎಷ್ಟೊತ್ತಾಯ್ತು ಹೊರಗೆ ಬಂದು? ತುಂಬಾ ಹೊತ್ತಾಯ್ತು ಪಪ್ಪಿ. ಬೇಗ ಬೇಗ ಕೂತು. ಇಡೀ ರಾತ್ರಿ ಜ್ವರದಿಂದ ನರಳಿ ಬೆಳಿಗ್ಗೆ ಹೋದವರು ಇಷ್ಟೊತ್ತಾದ್ರೂ ಮನೆಗೆ ಬರ್ಲಿಲ್ಲ ಅಂದ್ರೆ ಮನೇಲಿದ್ದವ್ರು ಏನಂತ ತಿಳ್ಕೋಬೇಕು? ಲೇಟ್ ಆಗಿ ಬರೋದು, ಏನಾದ್ರೂ ಕೇಳಿದ್ರೆ ಐ ಆಮ್ ಸಾರಿ ಚಿಲ್ಡ್ರನ್ ಅಂತ ಹೇಳ್ಬಿಡೋದು. ಮಾತಾಡಿದ್ರೆ ಹೊಡೆದು ಬಿಡ್ತೀನಿ, ಬಾಯಿ ಮುಚ್ಕೊಂತೀನಿ. ಮಳೆ ಬರ್ತಾ ಇದೆ, ನೆನೆದ್ರೆ ಮತ್ತೆ ಜ್ವರ ಬರಬಹುದು ಅನ್ನೋ ಜ್ಞಾನ ಕೂಡ ಇಲ್ಲ. ಸರಿ ಸರಿ, ಚಿಂತೆ ಮಾಡ್ಬೇಡಿ, ಊಟನಾದ್ರೂ ಸರಿಯಾಗಿ ಮಾಡಿ. ನಾಳೆ ಪೇರೆಂಟ್ಸ್ ಡೇ, ಮರೀದ ಟೈಮ್ ಕರೆಕ್ಟ್ ಆಗಿ ಬನ್ನಿ. ಮರ್ತು ನಾಡಿದ್ ಬರ್ಬೇಡಿ. ಸಾಕು. ಏನು ಡೈಟಿಂಗ್ ಮಾಡ್ತಿದ್ದೀರಾ? ಇಲ್ಲ, ಅದು ನಾನ್ ಮೊದ್ಲೇ ಸುಸ್ತಾಗಿದ್ದೀರಿ, ಸುಮ್ನೆ ತಿನ್ನಿ.